ಇದೀಗ ನಮ್ಮೊಂದಿಗೆ ನೆಹರು ತಾರಾಲಯದ ನಿರ್ದೇಶಕರಾಗಿರ್ತಕ್ಕಂಥ ಗುರುಪ್ರಸಾದ್ ಅವರಿದ್ದಾರೆ. ಗುರುಪ್ರಸಾದ್ ಸರ್, ನಮಸ್ಕಾರ. ನಮಸ್ಕಾರ ಸರ್. ಓಕೆ, ಈಗ ಶುಭಾಂಶು ಶುಕ್ಲಾ ಮತ್ತು ಈ ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ಈ ರಾಕೆಟ್ ಉಡಾವಣೆ ಯಶಸ್ವಿಯಾಗಿದೆ. ಡಾಕಿಂಗ್ ನಾಳೆ ಸಾಯಂಕಾಲ 4:30ಕ್ಕೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಆಗುವಂಥ ಬೆಳವಣಿಗೆಗಳು, ಈ ಜರ್ನಿ ಹೇಗಿರುತ್ತೆ, ಯಾವೆಲ್ಲ ರೀತಿಯಲ್ಲಿ ಗಗನಯಾನಿಗಳು ಇದಕ್ಕೆ ಸಜ್ಜಾಗಿರ್ತಾರೆ, ಆ ಸಿದ್ಧತೆ, ಮಾಡಬಹುದಾದ ಪ್ರಯೋಗಗಳು, ಅಪ್ಡೇಟ್ ಕೊಡ್ಬೋದಾ ಸರ್? ಖಂಡಿತ. ಮತ್ತೊಮ್ಮೆ ನಮಸ್ಕಾರ. ಶುಭಾಂಶು ಶುಕ್ಲಾ ಅವರ ಯಾನ ಶುಭಾರಂಭ ಆಯಿತು 12 ಗಂಟೆ 1 ನಿಮಿಷಕ್ಕೆ. ಪೂರ್ವಯೋಜಿತವಾಗಿದ್ದಂತೆಯೇ ಯಾವುದೇ ತೊಂದರೆ ಆಗಲಿಲ್ಲ. ಸುಮಾರು 10 ನಿಮಿಷಗಳಲ್ಲಿ ಅವರು ಭೂಕಕ್ಷೆಯನ್ನು ತಲುಪಿ ಭೂಮಿಯನ್ನು ಸುತ್ತು ಹಾಕಕ್ಕೆ ಶುರು ಮಾಡಿದ್ರು. ಇವಾಗಲೂ ಈ ಕ್ಷಣವೂ ಕೂಡ ಆ 4 ಜನವು ಕ್ರೂ ಡ್ರ್ಯಾಗನ್ ಅನ್ನುವಂತಹ ಒಂದು ಅಂತರಿಕ್ಷ ನೌಕೆಯಲ್ಲಿ ಸ್ವತಂತ್ರವಾಗಿ ಭೂಮಿಯನ್ನು ಸುತ್ತುತ್ತಾ ಇದ್ದಾರೆ. ತಾವೇ ಮೊದಲೇ ಹೇಳಿದಂತೆ ಇವರನ್ನು ಉಡಾಯಿಸಿದ್ದು ಫಾಲ್ಕನ್ 9 ಅನ್ನುವಂತಹ ರಾಕೆಟ್. ಇದು ಸ್ಪೇಸ್ ಎಕ್ಸ್ ಅನ್ನುವಂತಹ ಕಂಪನಿಗೆ ಸೇರಿದಂತಹ ರಾಕೆಟು. ಕ್ರೂ ಡ್ರ್ಯಾಗನ್ ಕೂಡ ಸ್ಪೇಸ್ ಎಕ್ಸ್ ಸಂಸ್ಥೆ ಇದೆ. ಆದರೆ ಈ ಆಕ್ಸಿಯಮ್ 4 ಅಂತ ಒಂದು ಅಭಿಯಾನ ಇದೆಯಲ್ಲ, ಆ ಅಭಿಯಾನದ ಅಂಗವಾಗೇ ಇವತ್ತು ಶುಭಾಂಶು ಶುಕ್ಲಾ ಅವರು ಅಂತರಿಕ್ಷಕ್ಕೆ ತೆರಳಿರೋದು. ಆಕ್ಸಿಯಮ್ 4 ಅನ್ನುವಂತಹ ಈ ಒಂದು ಯಾನವನ್ನು ಯೋಜಿಸಿರೋದು ಆಕ್ಸಿಯಮ್ ಸಂಸ್ಥೆ. ಇದು ಅಮೆರಿಕಾದ ಒಂದು ಖಾಸಗಿ ಸಂಸ್ಥೆ. ಸೊ 2 ಖಾಸಗಿ ಸಂಸ್ಥೆಗಳು, ಸ್ಪೇಸ್ ಎಕ್ಸ್ ಮತ್ತು ಆಕ್ಸಿಯಮ್ 4, ಆಕ್ಸಿಯಮ್ ಮತ್ತು ನಾಸಾ ಹಾಗೂ ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆ ಇಸ್ರೋ, ಈ 4 ಈ ಅಭಿಯಾನದಲ್ಲಿ ಭಾಗವಹಿಸ್ತಾ ಇವೆ ನಮ್ಮ ದೃಷ್ಟಿಯಿಂದ. ಇವಾಗ ಸಿದ್ಧತೆಗಳ ಬಗ್ಗೆ ಹೇಳಿದ್ರಿ. ಈಗಾಗಲೇ ಸುಮಾರು 8 ತಿಂಗಳುಗಳಿಂದ ಶುಭಾಂಶು ಶುಕ್ಲಾ ಅವರು ಅನೇಕ ಬಗೆಯ ತರಬೇತಿಗೆ ಒಳಗಾಗಿದ್ದರು. ಟ್ರೈನಿಂಗ್ ಅಂತ ಹೇಳ್ತೀವಲ್ಲ, ಇದಕ್ಕೆ ಸಂಬಂಧಿಸಿದಂತೆ ಅಂತರಿಕ್ಷಕ್ಕೆ ಹೋಗುವಾಗ ಯಾವ ಬಗೆಯ ಪರಿಣಾಮಗಳು ದೇಹದ ಮೇಲೆ ಉಂಟಾಗುತ್ತೆ, ಆಮೇಲೆ ಅಂತರಿಕ್ಷಕ್ಕೆ ತೆರಳಿದ ಮೇಲೆ ತೂಕರಹಿತ ಸ್ಥಿತಿ ಯಾವ ರೀತಿ ಉಂಟಾಗುತ್ತೆ, ಅದನ್ನು ತಾಳ್ಕೊಳ್ಳೋದು ಹೇಗೆ, ಆ ಒಂದು ಪರಿಸರದಲ್ಲಿ ಆಹಾರ ಸೇವನೆ ಹೇಗೆ, ಈ ರೀತಿ ನೀರು ಕುಡಿಯೋದಾಗೆ, ಈ ರೀತಿ ಅನೇಕ ವಿಚಾರಕ್ಕೆ ಸಂಬಂಧಿಸಿದಂತೆ ದಿನನಿತ್ಯ ಜೀವನವನ್ನು ಅಂತರಿಕ್ಷದ ತೂಕರಹಿತ ಪರಿಸ್ಥಿತಿಯಲ್ಲಿ ಸಾಗಿಸುವುದಕ್ಕೆ ಸಂಬಂಧಿಸಿದಂತೆ ಅನೇಕ ಬಗೆಯ ತರಬೇತಿನ ಭೂಮಿ ಮೇಲೆ ಪಡೆದರು. ಇದು ಬಹಳ ಉತ್ಕೃಷ್ಟವಾದ ತರಬೇತಿ, ಸುಮಾರು 8 ತಿಂಗಳುಗಳ ಕಾಲ. ಇದಾದ ಮೇಲೆ ಇವಾಗ ಸುಮಾರು ಒಂದು ತಿಂಗಳಿನಿಂದ ಬಹುಮಟ್ಟಿಗೆ ಕ್ವಾರಂಟೈನ್ ಅಂತ ನಾವೇನು ಹೇಳ್ತೀವಿ, ಅವರನ್ನು ಪ್ರತ್ಯೇಕಿಸಲ್ಪಟ್ಟರು ಬೇರೆ ಎಲ್ಲಿಂದ. ಯಾಕಂದರೆ ಈ ಗಗನಯಾತ್ರಿಗಳು ಯಾವುದೇ ಬೇರೆಯವರಿಗೆ ಬಂದಂತಹ ಕಾಯಿಲೆ ಯಾವುದೇ ಆಗಲಿ, ಅದಕ್ಕೆ ಅವರು ಅಂತರಿಕ್ಷಕ್ಕೆ ಹೋಗುವಾಗ ಯಾವುದಕ್ಕೂ ಅವರು ಎಕ್ಸ್ಪೋಸ್ ಆಗಕೂಡ್ದು, ತಮ್ಮನ್ನೇ ತಾವೇ ತೆರೆದುಕೊಳ್ಳಕೂಡ್ದು ತಮ್ಮ ದೇಹವನ್ನು ಅನ್ನೋ ದೃಷ್ಟಿಯಿಂದ. ಆದರೆ ಈ ಯಾನವನ್ನು 6 ಬಾರಿ ಬಹುಮಟ್ಟಿಗೆ ಮುಂದೆ ಹಾಕಲಾಯಿತು. ಮೇ 29, ಅದರಿಂದ ಜೂನ್ 8, ಜೂನ್ 10, ಜೂನ್ 11, ಜೂನ್ 12, ಜೂನ್ 19, ತಿರ್ಗಾ ಕಡೆಗೆ 25 ಇಲ್ಲಿಗೆ ಬಂದಿದೆ. ಇದು ಯಾಕಪ್ಪ ಅಂದರೆ ತುಂಬ ಜನ ಏನು ಇದು ಇಷ್ಟೊಂದೆಲ್ಲ ಯಾಕೆ ಬೇಕಾಗಿತ್ತು, ಮತ್ತೆ ಮುಂದೆ ಆಗ್ತಾ ಇದ್ದಾರಲ್ಲ ಅಂದರೆ, ಕೆಲವು ಬಾರಿ ಒಂದು ಬಾರಿ ಏನಾಯಿತು ಅಂದರೆ, ನೌಕೆಗೆ ಸಂಬಂಧಪಟ್ಟಂತೆ ಅವರು ಇವತ್ತು ತೆರಳಿರುವಂತಹ ನೌಕೆಗೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳನ್ನು ಗಮನಿಸಲಾಯಿತು. ತುಂಬ ಸೀರಿಯಸ್ ಆಗಿದ್ದೇನಲ್ಲ, ಗಂಭೀರವಾದದ್ದೇನಲ್ಲ. ಆದರೂ ಕೂಡ ಈ ಅಂತರಿಕ್ಷ ಯಾನಕ್ಕೆ ಸಂಬಂಧಪಟ್ಟಂತೆ ಯಾವುದು ಚಾನ್ಸ್ ತಗೊಳ್ಳೋದಕ್ಕೂ ಹೋಗೋದಿಲ್ಲ. ಯಾವುದೇ ಒಂದು ಅಪಾಯಕ್ಕೆ ಅವ್ರನ್ನ ಒಡ್ಡೋದಕ್ಕೆ ಇಷ್ಟ ಇಲ್ಲ. ಹಾಗೆ ಸಣ್ಣ ಪುಟ್ಟ ನ್ಯೂನತೆಗಳಿದ್ದರೂ ಅದನ್ನು ಸರಿಪಡಿಸ್ಬೇಕಾಗತ್ತೆ. ಆಮೇಲೆ ರಾಕೆಟ್ನಲ್ಲಿ ಲಿಕ್ವಿಡ್ ಆಕ್ಸಿಜನ್ ಅಂತ ನಾವೇನು ಹೇಳ್ತೀವಿ, ದ್ರವ ಆಕ್ಸಿಜನ್, ಇದು ಲೀಕ್ ಆಗ್ತಾ ಇದೆ, ಇದು ಸೋರಿ ಹೋಗ್ತಾ ಇದೆ ಅಂತ ಗೊತ್ತಾಯಿತು. ಇದಾದಮೇಲೆ ಆ ರಾಕೆಟ್ ಎಂಜಿನ್ನ ಆಚೀಚೆ ತಿರುಗಿಸೋದಕ್ಕೆ ಸಂಬಂಧಪಟ್ಟಂತೆ ಕಷ್ಟ ಆಗ್ತಾ ಇದೆ ಅನ್ನೋದೇನೋ ಒಂದು ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು ಕಂಡು ಬಂದು, ಇದಾದಮೇಲೆ ಇನ್ನೊಂದು ಏನಪ್ಪ ಅಂದರೆ ಹವಾಮಾನ ಸರಿಯಾಗಿರಲಿಲ್ಲ. ಯಾಕಂದರೆ ರಾಕೆಟ್ ಒಂದು ಅಂತರಿಕ್ಷಕ್ಕೆ ತೆರಳುವುದಕ್ಕೆ ಮುಂಚೆ ವಾತಾವರಣದ ಮೂಲಕ ಅಂದರೆ ಅಟ್ಮಾಸ್ಫಿಯರ್ ಮೂಲಕ ಹಾದು ಹೋಗಬೇಕಾಗತ್ತೆ. ಆ ಟೈಮಲ್ಲಿ ಆ ಒಂದು ವೇಳೆಯಲ್ಲಿ ಹವಾಮಾನ ಚೆನ್ನಾಗಿಲ್ಲದಿದ್ದರೆ ರಾಕೆಟ್ಗೆ ಕಷ್ಟ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ಏನಾಯಿತು ಅಂದರೆ, ಇದನ್ನು ಎಲ್ಲ ಪ್ರತಿಯೊಂದನ್ನು ಗಮನಿಸಿ ಯಾನನ ಮತ್ತೆ ಮುಂದೂಡಲ್ಪಟ್ಟಿತು ಯಾನ. ಹೀಗಾಗಿ ಇದಾದ ಮೇಲೆ ಇವತ್ತು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣನ ನಾಳೆ ಕೂಡ್ಕೋತಾ ಇದ್ದಾರೆ ಅವರು. ಆ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ಬಹುಮಟ್ಟಿಗೆ ಭಾಗವಹಿಸ್ತಾ ಇರೋದು, ಅತ್ಯಂತ ಸಕ್ರಿಯವಾಗಿ ಭಾಗವಹಿಸ್ತಾ ಇರೋದು ಅಮೆರಿಕ ಮತ್ತು ರಷ್ಯಾದ ಒಂದು ಕೋಶಗಳೇನಿದೆಯಪ್ಪ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ಒಂದರಲ್ಲಿ ಸ್ವಲ್ಪ ಗಾಳಿ ಸೋರೋಗ್ತಾ ಇದೆ ಅನ್ನುವಂತಹ ಅನುಮಾನ ಬಂತು. ಹಾಗಾಗಿ ಅದು ಸರಿಯಾಗಿದೆಯಾ ಇಲ್ವಾ ಅಂತ ಗಮನಿಸಿ ಎಲ್ಲ ಸರಿಯಾಗಿದೆ ಅನ್ನೋದನ್ನು ಖಾತ್ರಿಪಡಿಸ್ಕೊಂಡ ನಂತರವೇ ಆ ಯಾನನ
ಪ್ರಾರಂಭಿಸಲಾಯಿತು. ಆದರೆ ಇವತ್ತು 6 ಬಾರಿ ಮುಂದೆ ಹಾಕಲ್ಪಟ್ಟಿದ್ದರು. 12 ಗಂಟೆ 1 ನಿಮಿಷಕ್ಕೆ ಅದು ಉಡಾಯಿಸಲ್ಪಡಬೇಕಾಗಿತ್ತು. 12 ಗಂಟೆ 2 ನಿಮಿಷಕ್ಕೆ 1 ನಿಮಿಷಕ್ಕೆ ಉಡಾಯಿಸಲ್ಪಡ್ತು. 10 ನಿಮಿಷಗಳಲ್ಲಿ ಅದು ಭೂಕಕ್ಷೆಯನ್ನು ಸೇರಬೇಕಾಯಿತು. ಖಂಡಿತವಾಗಿ ಖಡಕ್ಕಾಗಿ 10 ನಿಮಿಷಗಳಲ್ಲೇ ಅದು ಅಂತರಿಕ್ಷವನ್ನು ಸೇರ್ತು ಭೂಮಿಯನ್ನು ಸುತ್ತುತ್ತಾ ಇದೆ. ಗಂಟೆಗೆ 28,000 ಕಿಲೋಮೀಟರ್ ವೇಗದಲ್ಲಿ ನಂಬ್ತಿರೋ ಬಿಡ್ತಿರೋ ಸುತ್ತುತ್ತಾ ಇದೆ. ಪ್ರತಿ 1.5 ಗಂಟೆಗೊಮ್ಮೆ ಭೂಮಿನ ಸುತ್ತಿ ವಾಪಸ್ ಬಂದ್ಬಿಡುತ್ತೆ. ಸುತ್ತಿ ಮತ್ತೊಮ್ಮೆ ಸುತ್ತೋದಕ್ಕೆ ಪ್ರಾರಂಭ ಮಾಡುತ್ತೆ. ಹೀಗಾಗಿ ಇನ್ನು 1 ದಿವಸ ಇವರು ಇದೇ ನೌಕೆನಲ್ಲೇನೆ ತಮ್ಮ ಯಾನ, ಇದು ಮೊದಲ ಹಂತ ಇದರದ್ದು. ಸರ್, ಈಗ ಇನ್ನೊಂದು ವಿಚಾರ ಅಂತ ಬಂದಾಗ, ಈಗ ಸುನಿತಾ ವಿಲಿಯಮ್ಸ್ ಅಂತಾರೆ, ನಾವು ಕಲ್ಪನಾ ಚಾವ್ಲಾ ಅಂತ ಮಾತಾಡ್ತಾ ಇದ್ವಿ. 1984 ಇವಾಗ ರಾಕೇಶ್ ಶರ್ಮಾ ಅವರು ಸುಯೇಜ್ ಮೂಲಕ ಹೋಗಿದ್ದರು. ಈಗ ಸುನಿತಾ ವಿಲಿಯಮ್ಸ್ ಅವರು ಬೇರೆ ಗಗನಯಾನಿಗಳು ಮಾಡುವ ಪ್ರಯೋಗಕ್ಕೂ ಈಗ ಶುಭಾಂಶ ಹೋಗ್ತಿರ್ತಕ್ಕಂಥ ಇವ್ರು ಮಾಡುವ ಪ್ರಯೋಗಗಳಿಗೂ ಏನು ಡಿಫ್ರೆನ್ಸ್ ಎಲ್ಲ ಏನಿರುತ್ತೆ ಸರ್? ಯಾವೆಲ್ಲ ವಿಷಯಗಳ ಬಗ್ಗೆ ಅಧ್ಯಯನ ನಡೆಯುತ್ತೆ? ಇದು ಗಗನಯಾನಕ್ಕೆ ನೀವು ಅಲ್ಲಿ ಬಾಹ್ಯಾಕಾಶ ಕೇಂದ್ರಕ್ಕೆ ಹೋದಾಗ ಅಲ್ಲಿನ ಮಾನವ ದೇಹದ ಮೇಲಾಗುವಂಥ ಪರಿಣಾಮಗಳ ಬಗ್ಗೆ ಅಧ್ಯಯನನ, ಅಥವಾ ಭೂಮಿ ಮೇಲಿರ್ತಕ್ಕಂಥ ನಮಗೂ ಕೂಡ ಆ ಪ್ರಯೋಗಗಳಿಂದ ಇಲ್ಲಿ ಹೆಲ್ಪ್ ಆಗುತ್ತಾ ಹೇಗೆ ಅಂತ? ಖಂಡಿತ ನೋಡಿ, ಇದಕ್ಕೆ ಇಂಗ್ಲೀಷ್ನಲ್ಲಿ ಸ್ಪಿನ್ ಆಫ್ಸ್ ಅಂತ ಹೇಳ್ತಾರೆ. ಅಂತರಿಕ್ಷದಲ್ಲಿ ನಡೆಸುವಂತಹ ಕೆಲವು ಪ್ರಯೋಗಗಳಿಂದ ಭೂಮಿಯ ಮೇಲಿನ ಜೀವನಕ್ಕೆ ಸಾಕಷ್ಟು ಉಪಯೋಗಗಳು ಬರುತ್ತೆ. ಇವತ್ತು ನಮಗೆ ಸಿಕ್ಕಿರುವಂತಹ ಟ್ಯಾಬ್ಲೆಟ್ ಅಂದರೆ ನಾನು ಹೇಳ್ತೀನಲ್ಲ, ಇದು ಸಣ್ಣ ಕಂಪ್ಯೂಟರ್ ನಾವು ಯೂಸ್ ಮಾಡ್ತೀವಲ್ಲ, ನಾವು ಬಳಸ್ತೀವಲ್ಲ, ಅದಿರ್ಬೋದು, ಅಥವಾ ಕಂಪ್ಯೂಟರ್ಗಳು ಲ್ಯಾಪ್ಟಾಪ್ ಇರ್ಬೋದು, ಅಥವಾ ಇನ್ನೂ ಅನೇಕ ಮೊಬೈಲ್ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಕೆಲವು ಉಪತಂತ್ರಜ್ಞಾನಗಳಿರ್ಬೋದು. ಇವೆಲ್ಲ ಅಂತರಿಕ್ಷಯಾನವನ್ನು ಕೈಗೊಂಡಿದ್ದರಿಂದಾನೇ ನಮಗೆ ಇದೆಲ್ಲ ಒದಗಿದ್ದು. ಇದಕ್ಕೆ ಸ್ಪಿನ್ ಆಫ್ಸ್ ಅಂತ, ಅದು ಗೊತ್ತಿರಲ್ಲ ಇಂಥದ್ದು ಸಾಧ್ಯ ಅಂತ, ಆದರೆ ಅದರಿಂದ ಬರುವಂತಹ ಉಪಯೋಗಗಳು ಭೂಮಿಯ ಮೇಲಿನ ಜೀವನಕ್ಕೆ ಈ ರೀತಿ ಇದು ಖಂಡಿತ ಸಾಧ್ಯ ಆಗುತ್ತೆ, ಇನ್ನು ಮುಂದೆನೂ ಸಾಧ್ಯ ಆಗುತ್ತೆ. ಆಮೇಲೆ ಅಂತರಿಕ್ಷದಲ್ಲಿ ಯಾಕೆ ಪ್ರಯೋಗಗಳನ್ನ ನಡೆಸ್ತಾರೆ ಅಂದರೆ, ಇವತ್ತು ಭೂಮಿಗೆ ಅತಿ ಸಮೀಪದಲ್ಲಿರುವಂತಹ ಆಕಾಶಕಾಯವಾದ ಚಂದ್ರನ ಮೇಲೇನೋ ಹೋಗಿ ಬರಬೇಕು ಅಂದರೆ ಸುಮಾರು 1 ವಾರದಲ್ಲಿ ಹೋಗಿ ಬರ್ಬೋದು. ಆದರೆ ಮಂಗಳ ಗ್ರಹಕ್ಕೆ ಹೋಗಿ ಬರಬೇಕು ಅಂದರೆ 3 ವರ್ಷನಾದರೂ ಬೇಕಾಗುತ್ತೆ. ಹಾಗಾಗಿ ಅಷ್ಟು ದಿನಗಳ ಕಾಲ ಮಾನವ ದೇಹ ತೂಕರಹಿತ ಪರಿಸ್ಥಿತಿಯಾದ ಅಂತರಿಕ್ಷದಲ್ಲಿ ಯಾವ ರೀತಿ ಅನುಭವಿಸುತ್ತೆ, ಯಾವ ಬಗೆಯ ಅನುಭವವನ್ನು ಪಡ್ಕೊಳ್ಳುತ್ತೆ, ಅದರಿಂದ ಯಾವ ಸವಾಲುಗಳು ಉಂಟಾಗುತ್ತೆ ಮಾನವನ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಸಂಶೋಧನೆ ನಡಿಬೇಕಾಗಿದೆ. ಜೊತೆಗೆ ಅಂತರಿಕ್ಷದಲ್ಲಿ ನಾವು ಆಹಾರನ ಸ್ವತಃ ನಾವೇ ಬೆಳೆಯೋದಕ್ಕೆ ಸಾಧ್ಯನಾ? ರೋಗಗಳನ್ನು ತಡೆಗಟ್ಟೋದು ಹೇಗೆ? ಬೇರೆ ಜೀವಿಗಳು, ಸೂಕ್ಷ್ಮ ಜೀವಿಗಳು ರೋಗಗಳನ್ನು ತಡೆಗಟ್ಟಿಕೊಂಡು ತಮ್ಮ ಸಂತಾನಾಭಿವೃದ್ಧಿನ ಯಾವ ರೀತಿ ಮಾಡುತ್ತವೆ? ಈ ರೀತಿ ಅನೇಕ ಪ್ರಯೋಗಗಳು 1-2 ಮಾಡಿದ್ರೆ ಸಾಲದು, ಪ್ರಯೋಗಗಳು ನಿರಂತರವಾಗಿ ನಡೀತಾನೆ ಇರಬೇಕಾಗುತ್ತೆ. ಕಲ್ಪನಾ ಚಾವ್ಲಾ ಅವರು, ಸುನಿತಾ ವಿಲಿಯಮ್ಸ್ ಅವರು ನಡೆಸಿದ್ದಾರೆ ಪ್ರಯೋಗಗಳನ್ನು, ಇಲ್ಲ ಅನ್ನಲ್ಲ. ಅಂದರೆ ಪ್ರಯೋಗಗಳು ಒಂದೇ ಥರದ ಪ್ರಯೋಗಗಳಲ್ಲ, ಬೇರೆ ಬೇರೆ ಪಾರ್ಶ್ವಗಳನ್ನು, ಒಂದೇ ವಿಷಯಕ್ಕೆ ಸಂಬಂಧಿಸಿದ ಬೇರೆ ಬೇರೆ ಪಾರ್ಶ್ವಗಳಿಗೆ ಸಂಬಂಧಿಸಿದಂತೆ ನೀವು ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಅಂತ ಹೇಳ್ತೀವಲ್ಲ, ಅದು ನೀವು ಆ ರೀತಿ ಪ್ರಯೋಗಗಳನ್ನು ನಡೆಸಬೇಕಾಗತ್ತೆ. ಹೀಗಾಗಿ ಇವು ಹೊಸ ಬಗೆಯ ಪ್ರಯೋಗಗಳು. ಇವುಗಳಲ್ಲಿ 60 ಪ್ರಯೋಗಗಳಲ್ಲಿ ಶುಭಾಂಶು ಶುಕ್ಲಾ ಅವರು ತೊಡಗಿಕೊಳ್ತಾ ಇದ್ದಾರೆ. ಅದರಲ್ಲಿ 7 ಭಾರತದಿಂದಲೇ ಕಳಿಸಲ್ಪಟ್ಟವಾಗಿವೆ. ಇಂತಹ ಪ್ರಯೋಗಗಳನ್ನು ನಾವೇ ಭಾರತದಿಂದ ಕಳಿಸಿದ್ದೀವಿ ಅನ್ನೋದು ನಮ್ಮ ಆತ್ಮನಿರ್ಭರತೆಯನ್ನು ಇದು ಪ್ರತಿನಿಧಿಸುತ್ತೆ ಅನ್ನೋದು ನನ್ನ ಭಾವನೆ. ಇನ್ನೊಂದು ಪ್ರಶ್ನೆ ಸರ್, ಲಾಸ್ಟ್